ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಗಣಿನಾಡು ಅಂತೇಳಿ ಕರೆಸಿಕೊಳ್ಳುವ ಬಳ್ಳಾರಿಯಲ್ಲಿ ರಕ್ತ ರಾಜಕೀಯದ ಮತ್ತೊಂದು ಅಧ್ಯಾಯ ಶುರುವಾದಂತೆ ಕಾಣ್ತಾ ಇದೆ. ಹಿಂದೆ ಬಳ್ಳಾರಿಯಲ್ಲಿ ಯಾವ ಸ್ವರೂಪದಲ್ಲಿ ರಾಜ್ಯದ ಅಥವಾ ನಮ್ಮ ದೇಶದ ನಮ್ಮ ಸಂವಿಧಾನದ ಕಾನೂನುಗಳು ಆಗ್ತಾ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ಅದನ್ನು ರಿಪಬ್ಲಿಕ್ ಆಫ್ ಬಳ್ಳಾರಿ ಅನ್ನುವಂತಹ ಹಣೆಪಟ್ಟಿಯನ್ನು ಕಟ್ಟಲಾಯಿತು. ಆದರೆ ಪರಿಸ್ಥಿತಿ ಇನ್ನೂ ಕೂಡ ಸುಧಾರಿಸಿಲ್ಲ ಅನ್ನುವಂಥದ್ದಕ್ಕೆ ಅಲ್ಲಿಯ ರಕ್ತ ಚರಿತ್ರೆ ಈಗ ಹೊಸ ಅಧ್ಯಾಯವನ್ನು ಹೇಳ್ತಾ ಇದೆ. ವಾಲ್ಮೀಕಿ ಪುತ್ಥಳಿಯ ಅನಾವರಣ ಕಾರ್ಯಕ್ರಮದ ಹೆಸರಿನಲ್ಲಿ ಶುರುವಾಗಿರತಕ್ಕಂತಹ ಪ್ರತಿಷ್ಠೆಯ ಮತ್ತು ವೈಯಕ್ತಿಕ ದ್ವೇಷದ ರಾಜಕೀಯಕ್ಕೆ ಓರ್ವ ಅಮಾಯಕ ಬಲಿಯಾಗಿದ್ದಾನೆ. ಬಿಜೆಪಿಯ ಜನಾರ್ದನ್ ರೆಡ್ಡಿ ಮತ್ತು ಕಾಂಗ್ರೆಸ್ನ ನಾರಾ ಭರತ್ ರೆಡ್ಡಿ ಇವರಿಬ್ಬರ ನಡುವಿನ ವೈಯಕ್ತಿಕ ಸಮರ ಇದು. ಅಷ್ಟಕ್ಕೂ ನಿನ್ನೆ ಸಂಜೆಯಿಂದ ಇಲ್ಲಿವರೆಗೆ ಬಳ್ಳಾರಿಯಲ್ಲಿ ಏನೇನು ನಡೆದಿದೆ, ಯಾವ್ಯಾವ ಸ್ವರೂಪದ ಘಟನೆಗಳಿಗೆ ಬಳ್ಳಾರಿ ಸಾಕ್ಷಿಯಾಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಮೈಂಡ್ ಸೆಟ್ ಯಾವ ತರ ಅವ್ರು ಹೇಳಿ ನಿಮಗೆಲ್ಲ ಗೊತ್ತಿದೆ. ಅವ್ನು ನೀಚ. ಒಂದೇ ಒಂದು ಬ್ಯಾನರ್, ಬರೀ ಒಂದು ಬ್ಯಾನರ್ಗೋಸ್ಕರ ಗಲಾಟೆ ನಡೆದೋಯ್ತು. ಕಲ್ಲು ತೂರಾಟಗಳು ಆಗೋಯ್ತು. ದೊಣ್ಣೆಗಳನ್ನ ಹಿಡಿದು ಬೀದಿಗಿಳಿದ್ರು, ಗನ್ಗಳನ್ನ ತೆಗೆದು ಗುಂಡು ಹಾರಿಸಿದ್ರು, ಹೊಡೆದ್ರು, ಒದೆ ತಿಂದ್ರು, ಕೊಲೆಗೂ ಯತ್ನಿಸಿದ್ರು. ಕೊನೆಗೆ ಅಮಾಯಕನ ಜೀವಾನೂ ತೆಗೆದ್ರು. ವಾಲ್ಮೀಕಿ ಮಹರ್ಷಿಯ ಪ್ರತಿಮೆಯನ್ನ ಪ್ರತಿಷ್ಠೆಗಾಗಿ ಬಳಸಿಕೊಳ್ಳಲು ಹೋಗಿ ಇಡೀ ಬಳ್ಳಾರಿಯನ್ನೇ ರಕ್ತ ರಾಜಕೀಯದಲ್ಲಿ ಮುಳುಗಿಸಿಬಿಟ್ರು. ನಿನ್ನೆ ಸಂಜೆ 6ರಿಂದ 7 ಗಂಟೆ ಸಮಯದಲ್ಲಿ ಬಳ್ಳಾರಿಯಲ್ಲಿರುವ ಶಾಸಕ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಕರಾಳ ರಕ್ತ ಚರಿತ್ರೆಯ ರಾಜಕಾರಣ ನಡೆದಿದೆ. ಇದಕ್ಕೆ ಕಾರಣ ವಾಲ್ಮೀಕಿ ಪುತ್ಥಳಿ ಅನಾವರಣ ಬ್ಯಾನರ್. ಜನವರಿ 3ರಂದು ಬಳ್ಳಾರಿಯಲ್ಲಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಇಟ್ಕೊಂಡಿದ್ರು. ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಪ್ರತಿಮೆ ಸ್ಥಾಪನೆಯನ್ನ ಪ್ರತಿಷ್ಠೆಯಾಗಿ ತಗೊಂಡಿದ್ರು. ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡಲು ಬಳ್ಳಾರಿಯ ಊರೂರಲ್ಲೂ ಬ್ಯಾನರ್ಗಳನ್ನ ಕಟ್ತಿದ್ರು. ನಿನ್ನೆ ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿ ಮನೆ ಮುಂದೆಯೇ ವಾಲ್ಮೀಕಿ ಪುತ್ಥಳಿ ಅನಾವರಣದ ಬ್ಯಾನರ್ ಕಟ್ಟೋಕೆ ಕೈ ಶಾಸಕ ನಾರಾ ಅವರ 500 ಹುಡುಗರು ಬಂದ್ರು. ಜನಾರ್ದನ್ ರೆಡ್ಡಿ ಬೆಂಬಲಿಗರು, ಸೆಕ್ಯೂರಿಟಿಗಳು ಬ್ಯಾನರ್ ಕಟ್ಟಬೇಡಿ ಅಂದ್ರೂ ಕೇಳಲಿಲ್ಲ. ಶಾಸಕ ನಾರಾ ಭರತ್ ರೆಡ್ಡಿ ಆಪ್ತನಾಗಿರುವ ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳ ಜೊತೆ ಬಂದ. ಏಯ್, ಯಾವನ್ ಏನ್ ಮಾಡ್ತಾನೋ ನೋಡ್ಕೊಳ್ತೀನಿ, ಕಟ್ರೋ ಬ್ಯಾನರ್ ಅಂತ ಹೇಳಿ ಬ್ಯಾನರ್ ಕಟ್ಟಿಸಿದ. ಅದೇ ಟೈಮಿಗೆ ಬಂದ ಜನಾರ್ದನ್ ರೆಡ್ಡಿ ಬೆಂಬಲಿಗರು ಬ್ಯಾನರ್ ತೆರವು ಮಾಡೋಕೆ ಹೋದ್ರು. ಅಲ್ಲಿಂದ ರಕ್ತ ಚರಿತ್ರೆಯ ರಾಜಕೀಯ ಅನಾವರಣ ಆಯಿತು. ಒಂದು ಕಡೆ ನಾರಾ ಬೆಂಬಲಿಗರು, ಇನ್ನೊಂದು ಕಡೆ ಗಾಲಿ ಬೆಂಬಲಿಗರು ಕೈ ಮಿಲಾಯಿಸಿದ್ರು. ಗಲಾಟೆ ನಡೆಯುವಾಗಲೇ ಜನಾರ್ದನ್ ರೆಡ್ಡಿ ಮನೆ ಬಳಿ ಹಾಕಿದ್ದ ಬ್ಯಾನರ್ ಕಿತ್ತು ಎಸೆದ್ರು. ಆಗ ಗಲಾಟೆ ಜೋರಾಯಿತು. ಯಾವ ಮಟ್ಟಿಗೆ ಅಂದ್ರೆ ಒಬ್ರಿಗೊಬ್ರು ಹೊಡೆದಾಡಿಕೊಳ್ಳೋ ಮಟ್ಟಿಗೆ ಇಳಿದ್ರು. ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಿದ್ದಂತೆ ಮಾಜಿ ಸಚಿವ ಶ್ರೀರಾಮುಲು ಬಂದ್ರು. ನಾರಾ ಭರತ್ ಬೆಂಬಲಿಗ ಸತೀಶ್ ರೆಡ್ಡಿ ಹಾಗೂ ರಾಮುಲು ಮಧ್ಯೆ ವಾಗ್ಯುದ್ಧ ಶುರುವಾಯಿತು. ಒಬ್ರಿಗೊಬ್ರು ಕೊರಳಪಟ್ಟಿ ಹಿಡಿಯೋ ಹಂತಕ್ಕೆ ಹೋದ್ರು. ಜನನಾಯಕರು ಅನ್ನಿಸ್ಕೊಂಡವರೇ ಬೀದಿ ಜಗಳಕ್ಕೆ ಇಳಿದಾಗ ಬೆಂಬಲಿಗರು ಕೇಳಬೇಕಾ, ನಮ್ಮ ಲೀಡರ್ ಮೇಲೆ ಕೈ ಮಾಡ್ತೀಯಾ ಅಂತ ದಾಳಿಗಿಳಿದ್ರು, ಬೈದ್ರು, ಹೊಡೆದ್ರು, ಹೊಡೆಸ್ಕೊಂಡ್ರು, ಒದ್ರು. ಕೊನೆಗೆ ಪರಿಸ್ಥಿತಿ ಕೈಮೀರಿ ಹೋಯ್ತು. ಗನ್ಮ್ಯಾನ್ಗಳು ಎಂಟ್ರಿ ಕೊಟ್ರು. ಅಲ್ಲಿಂದ ಶುರುವಾಯ್ತು ನೋಡಿ ಬ್ಲಡ್ ಪಾಲಿಟಿಕ್ಸ್. ಕಾಂಗ್ರೆಸ್ ಶಾಸಕ ನಾರಾ ಆಪ್ತ ಸತೀಶ್ ರೆಡ್ಡಿಯ ರಕ್ಷಣೆಗೆ ಬಂದ ಇಬ್ಬರು ಕೆಂಪು ಟರ್ಬನ್ ಕಟ್ಟಿಕೊಂಡಿದ್ದ ಗನ್ಮ್ಯಾನ್ಗಳು ಶ್ರೀರಾಮುಲು ಆಪ್ತರನ್ನ ಥಳಿಸ್ತಿದ್ದಂತೆ ಆಗ ರಾಮುಲು, ರೆಡ್ಡಿ ಆಪ್ತರು, ಭದ್ರತಾ ಸಿಬ್ಬಂದಿಗಳು ದೊಣ್ಣೆ ಬಡಿಗೆಗಳನ್ನ ತಂದ್ರು. ಈ ಕಡೆಯಿಂದ ಕಾಂಗ್ರೆಸ್ನವರು ಕಲ್ಲು ತೂರಿದ್ರು, ಆ ಕಡೆಯಿಂದಾನೂ ಕಲ್ಲು ತೂರಿದ್ರು. ಕೊನೆಗೆ ಕಾಂಗ್ರೆಸ್ ಮುಖಂಡ ಸತೀಶ್ ರೆಡ್ಡಿ ಗನ್ಮ್ಯಾನ್ ಮೊದಲು ಗಾಳಿಯಲ್ಲಿ ಗುಂಡು ಹಾರಿಸಿದ. ಆಮೇಲೆ ಮತ್ತೊಬ್ಬ ಗನ್ಮ್ಯಾನ್ ಬಂದ, ಅವನೂ ಗುಂಡು ಹಾರಿಸಿದ. ಅದು ಪೊಲೀಸರ ಎದುರೇ. ಶಾಂತವಾಗಿದ್ದ ಬಳ್ಳಾರಿಯಲ್ಲಿ ಶೂಟೌಟ್ಗಳಾಯಿತು. ನೋಡ್ತಿದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತ ನಾರಾ ಭರತ್ ಆಪ್ತ ರಾಜಶೇಖರ್ ಅನ್ನೋ ಯುವಕನ ದೇಹವನ್ನ ಬುಲೆಟ್ಗಳು ಸೀಳಿದ್ವು. ಅಣ್ಣ ಕಾಪಾಡ್ರಿ ಕಾಪಾಡ್ರಿ ಅಂತ ಕೂಗಿಕೊಂಡ. ಆದ್ರೆ ಗಲಾಟೆ ಮಧ್ಯೆ ಆತನ ನೋವು ಯಾರಿಗೂ ಕೇಳಿಸಲಿಲ್ಲ.
ಕೊನೆಗೆ ಸ್ಥಳದಲ್ಲೇ ಯುವಕ ರಾಜಶೇಖರ್ ನರಳಿ ಜೀವ ಬಿಟ್ಟ. ಒಬ್ಬನ ಸಾವಾದ ಮೇಲೂ ಗುಂಡಿನ ದಾಳಿ ಕಡಿಮೆ ಆಗಲಿಲ್ಲ. ಸತೀಶ್ ರೆಡ್ಡಿ ಆಪ್ತರು ಸೀದಾ ಜನಾರ್ದನ್ ರೆಡ್ಡಿ ಮನೆ ಬಳಿ ನಿಂತವರ ಕಡೆಗೆ ಗುಂಡು ಹಾರಿಸಿದ್ರು. ಪೊಲೀಸರು ಪರಿಸ್ಥಿತಿ ಕೈಮೀರೋದನ್ನ ಕಂಡು ಅಖಾಡಕ್ಕಿಳಿದ್ರು. ಆದ್ರೆ ಪೊಲೀಸರ ಮೇಲೂ ಕಲ್ಲು ತೂರಾಟವಾಯಿತು. 3-4 ಪೊಲೀಸರ ತಲೆಯಿಂದಲೂ ರಕ್ತ ಹರಿಯಿತು. ಕೊನೆಗೆ ಹೆಚ್ಚಿನ ಭದ್ರತಾ ಪಡೆಗಳನ್ನ ಕರೆಸಿಕೊಂಡ್ರು. ಮೊದಲು ಅಶ್ರುವಾಯು ಸಿಡಿಸಿ ತಹಬದಿಗೆ ತರಲು ಪ್ರಯತ್ನ ಪಟ್ರು. ಗಲಾಟೆ, ಕಲ್ಲು ತೂರಾಟ, ಬಡಿದಾಟ, ಗುಂಡಿನ ದಾಳಿ, ಗುಂಡೇಟು ಬಿದ್ದು ನರಳಾಡಿ ಒಬ್ಬ ಜೀವ ಬಿಟ್ಟರೂ 2 ಗುಂಪುಗಳ ಜಗಳ ಕಡಿಮೆಯಾಗಲಿಲ್ಲ. ಕೊನೆಗೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು. ಇಷ್ಟೆಲ್ಲ ಆಗ್ತಿರೋವಾಗ್ಲೇ ಜನಾರ್ದನ್ ರೆಡ್ಡಿ ಮನೆಯನ್ನ ಸೀಳಿದ್ದ ಬುಲೆಟ್ಗಳನ್ನ ತಗೊಂಡು ಹೊರಗೆ ಬಂದ್ರು. ಮಾಧ್ಯಮದವರಿಗೆ ತೋರಿಸಿದ್ರು. ನನ್ನನ್ನ ಮುಗಿಸೋಕೆ ನಾರಾ ಭರತ್ ರೆಡ್ಡಿ ಮಾಡಿರೋ ಸಂಚು ಅಂದ್ರು. ಗಾಡಿ ಸ್ಟಾಪ್ ಮಾಡಿದ ತಕ್ಷಣ ಜನಾರ್ದನ್ ರೆಡ್ಡಿ ಬಂದ್ರು ಅಂತೇಳಿ ಕೂಗಾಟಾಯ್ತು. ನಮ್ಮ ಹುಡುಗರಿಗೆ ಹೋಗ್ತಾ ಇರ್ಬೋದು ಅಂತ ನಾನು ಅನ್ಕೊಂಡೆ. ಆದ್ರೆ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಜನಾರ್ದನ್ ರೆಡ್ಡಿ ಬಂದ ತಕ್ಷಣ ಫೈರಿಂಗ್ ಸ್ಟಾರ್ಟ್ ಮಾಡ್ಬೇಕು. ರಾಕ್ಷಸರು ಎಷ್ಟೇ ಅಟ್ಟಹಾಸ ಹಾಕಿದ್ರು ಬಳ್ಳಾರಿ ಶಾಂತಿಯುತವಾಗಿದೆ, ಇರುತ್ತೆ, ಇರೋಂಗೆ ನಾವು ಯಾವತ್ತೂ ಮಾಡ್ತೀವಿ. ಇನ್ನೊಂದು ಕಡೆ ನಾರಾ ಭರತ್ ರೆಡ್ಡಿ ಎಂಟ್ರಿನೂ ಆಯ್ತು. ಜನಾರ್ದನ್ ರೆಡ್ಡಿನ ಮುಗಿಸ್ತೀನಿ ಅಂತಾನು ಮಾಧ್ಯಮಗಳ ಎದುರೇ ಹೇಳಿಕೆನೂ ಕೊಟ್ರು. ನಾನು ಬಾಯಿ ಬಿಟ್ರೆ ಇಡೀ ಬಳ್ಳಾರಿನೇ ಭಸ್ಮವಾಗುತ್ತೆ ಅಂತ ಹೇಳಿಕೆ ಮೇಲೆ ಹೇಳಿಕೆ ಕೊಟ್ರು. ನಾನು ಕೂಡ ಶಾಂತಿಯುತವಾಗಿದ್ದೀನಿ. ಯಾಕಂದ್ರೆ ಇವತ್ತು ಏನಾನ ನಾನೊಂದು ಬಾಯಿ ತಕ್ಕೊಂದು ಮಾತಂದ್ರೆ ಇಡೀ ಬಳ್ಳಾರಿನೇ ಭಸ್ಮ ಆಗುತ್ತೆ. ಇಂಥ ಕೆಲ್ಸಕ್ಕೆ ನಾವು ಕೈ ಹಾಕ್ಬಾರ್ದು. ನಾನು ಹುಟ್ಟಿದಾಗಿಂದ ಶ್ರೀಮಂತ, ಅವನು ನಿನ್ನೆ ಮೊನ್ನೆ ಆದಂತವನು, ಅದು ಲೂಟಿ ಹೊಡೆದು ಎಲ್ಲಿ ಅವಮಾನ ಆಗುತ್ತೆ ಅಂತ ಹೇಳಿ ಅಜ್ಜನ ಮೇಲೆ ಸಿಟ್ಟಿಂದ, ನನ್ನ ಮೇಲೆ ಸಿಟ್ಟಿಂದ ಒಂದು ಸಾಮಾನ್ಯ ಹುಡುಗನ್ನ ಇವತ್ತೇನು ಬಲಿಯನ್ನು ತಗೊಂಡಿದ್ದಾರೆ. ಅದಕ್ಕೆ 100ರಷ್ಟು ಅನುಭವಿಸಷ್ಟು ನಾನು ಮಾಡೇ ಮಾಡ್ತೀನಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. 65 ವರ್ಷದ ಗಾಲಿ ಜನಾರ್ದನ್ ರೆಡ್ಡಿ ಮೇಲೆ ಲಂಡನ್ನಲ್ಲಿ ಓದಿ ಬಂದಿರುವ ವಿದ್ಯಾವಂತ ಶಾಸಕ 34 ವರ್ಷದ ಯುವ ನಾಯಕ ನಾರಾ ಭರತ್ ಆಡಿದ ಈ ಮಾತುಗಳು ಜನಾರ್ದನ್ ರೆಡ್ಡಿ ಬಳಗವನ್ನ ಮತ್ತಷ್ಟು ಕೆರಳಿಸಿತು. ಮತ್ತೆ ಕಲ್ಲು ತೂರಾಟಗಳು ಶುರುವಾದ್ವು. ಕೊನೆಗೆ ಸ್ಥಳಕ್ಕೆ ಬಂದ ಐಜಿಪಿ ವರ್ತಿಕಾ ಕಟಿಯಾರ್ ಭರತ್ ರೆಡ್ಡಿ ಮನವೊಲಿಸಲು ಪ್ರಯತ್ನಿಸಿದ್ರು. ಒಪ್ಪದಿದ್ದಾಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಫೋನ್ ಮಾಡಿದ್ರು. ಪರಮೇಶ್ವರ್ ಹೇಳಿದ್ಮೇಲೆ ಭರತ್ ರೆಡ್ಡಿ ಬೆಂಬಲಿಗರ ಜೊತೆ ಹೊರಟರು. ಪೊಲೀಸರು ಸೆಕ್ಷನ್ 144 ಜಾರಿ ಮಾಡಿದ್ರು. ಹೆಚ್ಚು ಕಮ್ಮಿ ಮಧ್ಯರಾತ್ರಿ 2 ಗಂಟೆಗೆ ಪರಿಸ್ಥಿತಿ ಹತೋಟಿಗೆ ಬಂತು. ಕೊಪ್ಪಳ, ವಿಜಯನಗರ, ಬಳ್ಳಾರಿಯಿಂದ ಹೆಚ್ಚಿನ ತುಕಡಿಗಳನ್ನ ಕರೆಸಿ ಭದ್ರತೆ ಹಾಕಿದ್ದಾರೆ. ಯುವಕನ ದೇಹ ಸೀಳಿದ್ದು ಯಾವ ಗನ್ ಬುಲೆಟ್? ರಾಜಕಾರಣಿಗಳ ಪ್ರತಿಮೆ, ಪ್ರತಿಷ್ಠೆ, ವೈಯಕ್ತಿಕ ದ್ವೇಷಕ್ಕೆ ಅಮಾಯಕ ಯುವಕ ರಾಜಶೇಖರ್ ಸಾವಾಗಿದೆ. ಆದರೆ ರಾಜಶೇಖರ್ ದೇಹ ಸೀಳಿದ ಗುಂಡು ನಾರಾ ಭರತ್ ರೆಡ್ಡಿ ಗನ್ಮ್ಯಾನ್ ಹಾರಿಸಿದ ಬುಲೆಟ್ನಿಂದ ಅಂತ ರೆಡ್ಡಿ, ರಾಮುಲು ಆರೋಪ ಮಾಡುತ್ತಿದ್ದಾರೆ. ಜನಾರ್ದನ್ ರೆಡ್ಡಿ ಭದ್ರತಾ ಸಿಬ್ಬಂದಿಯ ಗುಂಡಿಗೆ ಬಲಿ ಅಂತ ನಾರಾ ಭರತ್ ರೆಡ್ಡಿ ಹೇಳುತ್ತಿದ್ದಾರೆ. ಇನ್ನೊಂದು ಕಡೆ ಪೊಲೀಸರು ಕಂಡಲ್ಲಿ ಗುಂಡಿಟ್ರು ಅನ್ನೋ ಆರೋಪಗಳನ್ನು ಹಲವರು ಮಾಡಿದ್ರು. ಆದರೆ ಪೊಲೀಸರು ಅಶ್ರುವಾಯು ಸಿಡಿಸಿದ್ದು ಅಷ್ಟೇ ಅಂತ ಕಾನೂನು ಸುವ್ಯವಸ್ಥೆ ಎಡಿಜಿಪಿ ಹಿತೇಂದ್ರ ಹೇಳಿಕೆ ಕೊಟ್ಟರು. ರಕ್ತಚರಿತ್ರೆ ಕೇಸ್, 3 ದೂರು, 4 ಎಫ್ಐಆರ್. ಬಳ್ಳಾರಿಯ ಅವಂಬಾವಿಯ ರಕ್ತಚರಿತ್ರೆ ಪ್ರಕರಣದಲ್ಲಿ ಒಟ್ಟು 3 ದೂರುಗಳು ದಾಖಲಾಗಿವೆ. ಪೊಲೀಸರು ಪ್ರತ್ಯೇಕವಾಗಿ ಸುಮೋಟೋ ಕೇಸ್ ಹಾಕಿಕೊಂಡಿದ್ದು ಒಟ್ಟು 4 ಎಫ್ಐಆರ್ಗಳು ದಾಖಲಾಗಿವೆ. ಈ ಪ್ರಕರಣ ಸಂಬಂಧ 4 ಪ್ರಕರಣ ಪ್ರತ್ಯೇಕ ದೂರುಗಳು ದಾಖಲಾಗಿವೆ. 3 ಕಂಪ್ಲೇಂಟ್ ಆಗಿದೆ, 1 ಸುಮೋಟೋ ನಾವೇ ದಾಖಲಿಸ್ಕೊಂಡಿದ್ದೀವಿ. ಆಮೇಲೆ ಯಾರು ಪ್ರೈವೇಟ್ ಗನ್ಗಳು ಫೈರ್ ಮಾಡಿದ್ರೆ ಆ ಗನ್ಗಳನ್ನ ನಾವು ಆಗಲೇ ವಶಕ್ಕೆ ಪಡ್ಕೊಂಡಿದ್ದೀವಿ. ಇದನ್ನೆಲ್ಲ FSLಗೆ ಕಳಿಸಿ ಅದನ್ನು ಬ್ಯಾಲಿಸ್ಟಿಕ್ ಎಕ್ಸಾಮಿನೇಷನ್ ಮಾಡಿಸಿ ಮುಂದಿನ ಕ್ರಮ ಯಾರು ಮಾಡಿದರೆ ಅವ್ರ ಮೇಲೆ ನಾವು ಕಾನೂನು ಕ್ರಮ ಜರುಗಿಸ್ತೀವಿ. ಇದಿಷ್ಟೇ ಅಲ್ಲ, ರಾಜಶೇಖರ್ ಯಾವ ಗನ್ಮ್ಯಾನ್ ಹಾರಿಸಿದ ಗುಂಡಿಗೆ ಬಲಿಯಾದ ಅಂತ ತನಿಖೆ ನಡೆಯುತ್ತಿದೆ. ರೆಡ್ಡಿ ಮತ್ತು ನಾರಾ ಭರತ್ ಕಡಿಯವರು ಸೇರಿ ಗನ್ಮ್ಯಾನ್ಗಳನ್ನ ವಶಕ್ಕೆ ಪಡೆದಿದ್ದು 5 ಗನ್ಗಳನ್ನ ಸೀಸ್ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿ ನಿನ್ನೆ ರಾತ್ರಿ ತೋರಿಸಿದ ಬುಲೆಟ್, ಇವತ್ತು ತೋರಿಸಿದ 3 ಬುಲೆಟ್ಗಳನ್ನು ವಶಪಡಿಸಿಕೊಂಡು ತನಿಖೆ ಮಾಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ವಾಲ್ಮೀಕಿ ಪುತ್ಥಳಿ ಸ್ಥಾಪನೆ ಹೆಸರಿನಲ್ಲಿ ನಡೆದಂತಹ ಗಲಾಟೆ, ಶೂಟೌಟ್ ಬಗ್ಗೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇದರ ನಡುವೆ ರಾಜಕೀಯದ ಕೆಸರೆ ರಚ್ಚಾಟ ತಾರಕಕ್ಕೇರಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಬಳ್ಳಾರಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. ಸಿಬಿಐ ತನಿಖೆಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಬಿಜೆಪಿ ನಾಯಕರೆಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಬಳ್ಳಾರಿ ಸಂಘರ್ಷವನ್ನು ಬಿಜೆಪಿಯವರು ಬ್ರಹ್ಮಾಸ್ತ್ರ ಮಾಡಿಕೊಡ್ತಾ ಇದ್ದಾರೆ. ಕಾಂಗ್ರೆಸ್ನವರು ನಾವ್ಯಾಕೆ ಸುಮ್ಮನಿರಲಿ ಅಂತ ಹೇಳಿ ಸತ್ಯಶೋಧನೆಗೆ ನಿಯೋಗವೊಂದನ್ನು ರಚಿಸಿದೆ.
ತಾಕತ್ತಿದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಮೊದಲು ನಿಮ್ಮ ಶಾಸಕನನ್ನ ಒಂದು ಒಳಗಾಕಿ ಜನಾರ್ದನ್ ರೆಡ್ಡಿ ಮೇಲೆ ಹಲ್ಲೆ ಮಾಡಬೇಕು, ಅವ್ರನ್ನ ಹತ್ಯೆ ಮಾಡಬೇಕು ಅಂತೇಳಿ ಮಾಡಿರೋಂಥ ಕುತಂತ್ರ ಇದು. ತನಿಖೆ ಮಾಡಿ ಅಂತ ಹೇಳಿದ್ದೀನಿ. ಬಿಜೆಪಿ ಕಾಂಗ್ರೆಸ್ ರಾಜಕೀಯಕ್ಕೆ ವೇದಿಕೆಯಾದ ಬಳ್ಳಾರಿ, ಬಿಜೆಪಿ ನಾಯಕರಿಗೆ ರಕ್ಷಣೆ ಇಲ್ಲ ಅಂತ ಡಿಜಿಪಿಗೆ ದೂರು. ವಾಲ್ಮೀಕಿ ಪುತ್ಥಳಿ ನೆಪ, ಗಲಾಟೆ ವಿಚಾರಗಳಿಂದಾಗಿ ರಾಜಕೀಯ ರಣಾಂಗಣವಾಗಿದೆ ಬಳ್ಳಾರಿ. ಗಾಯಾಳುಗಳಿಗೆ ಚಿಕಿತ್ಸೆ ನೀಡುತ್ತಿರುವ ಆಸ್ಪತ್ರೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ರು. ಮಹರ್ಷಿ ವಾಲ್ಮೀಕಿ ಹೆಸರಿನಲ್ಲಿ ಇಂಥ ರಾಜಕೀಯ ಸರಿಯಲ್ಲ ಎಂದು ಸರ್ಕಾರದ ವಿರುದ್ಧ ಹರಿಹಾಯ್ದ್ರು. ಗೃಹ ಸಚಿವರನ್ನ ಹೇಳೋದಕ್ಕೆ ಇಚ್ಛಪಡ್ತೇನೆ. ಏನು ಮೊನ್ನೆ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ದ್ವೇಷ ಭಾಷಣದ ಮಸೂದೆ ತರಬೇಕು ಅಂತೇಳಿ ಹೊರಟಿದ್ದೀರಿ. ಮೊದಲ ಅಪರಾಧಿ ನಿಮ್ಮ ಶಾಸಕರಲ್ಲಿದ್ದಾರೆ. ತಾಕತ್ತಿದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ನಿಮ್ಗೇನಾದ್ರೂ ಈ ನಾಡಿನ ನೆಲದ ಕಾನೂನು ಬಗ್ಗೆ ನಿಮ್ಗೇನಾದ್ರೂ ಗೌರವ ಇದ್ರೆ ಮೊದಲು ನಿಮ್ಮ ಶಾಸಕನನ್ನ ಒಂದು ಒಳಗಾಕಿ ಆಮೇಲೆ ಕಾನೂನು ಬಗ್ಗೆ ಮಾತನಾಡಿ. ಇವತ್ತು ವಿಜಯೇಂದ್ರ ಆಗಮನಕ್ಕೂ ಮುನ್ನ ಪತ್ರಿಕಾಗೋಷ್ಠಿ ಮಾಡಿದ್ದ ಬಿಜೆಪಿ ನಾಯಕರು ಶಾಸಕ ಭರತ್ ರೆಡ್ಡಿ ಹಾಗೂ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಗುಂಡು ಹಾರಿಸಿದವರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿದ್ರು. ದಾಖಲಾದ ದೂರು, ಎಫ್ಐಆರ್ ಬಗ್ಗೆ ಅಸಮಾಧಾನ ಹೊರಹಾಕಿದ್ರು. ಬಿಜೆಪಿ ನಾಯಕರು ಕೊಟ್ಟ ದೂರಿನ ನಿರ್ಲಕ್ಷ್ಯದ ಬಗ್ಗೆಯೂ ಮಾತಾಡಿದ್ರು. ಕೇಳೋ ಪರಿಸ್ಥಿತಿಯಲ್ಲಿ ಇಲ್ಲ. ಸಿಕ್ಕಾಪಟ್ಟೆ ಅವನು ಕೂಗಾಡ್ತಾ ಇದ್ದ. ನೇರವಾಗಿ ನನ್ನ ಕಡೆಯಿಂದ ಅಂದ್ರೆ ನಾನು ಗಾಡಿ ಸ್ಟಾಪ್ ಮಾಡಿದ ತಕ್ಷಣ ಜನಾರ್ದನ್ ರೆಡ್ಡಿ ಬಂದ್ರು ಅಂತೇಳಿ ಕೂಗಾಟಾಯ್ತು. ನಮ್ಮ ಹುಡುಗರಿಗೆ ಹೋಗ್ತಾ ಇರ್ಬೋದು ಅಂತ ನಾನು ಅನ್ಕೊಂಡೆ. ಆದ್ರೆ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಜನಾರ್ದನ್ ರೆಡ್ಡಿ ಬಂದ ತಕ್ಷಣ ಫೈರಿಂಗ್ ಸ್ಟಾರ್ಟ್ ಮಾಡ್ಬೇಕು. ಅವ್ರದ್ದೆಲ್ಲ ಮೈಂಡ್ ಸೆಟ್ ಯಾವ ಥರ, ಅವ್ರ ಕ್ಯಾರೆಕ್ಟರ್ ಯಾವ ಥರ ಅಂತೇಳಿ ನಿಮಗೆಲ್ಲ ಗೊತ್ತಿದೆ. ಬಳ್ಳಾರಿ ಯಾರೇ ರಾಕ್ಷಸರು ಎಷ್ಟೇ ಅಟ್ಟಹಾಸ ಹಾಕಿದ್ರು ಬಳ್ಳಾರಿ ಶಾಂತಿಯುತವಾಗಿದೆ, ಇರುತ್ತೆ. ಇರೋಂಗೆ ನಾವು ಯಾವತ್ತೂ ಮಾಡ್ತೀವಿ. ರೆಡ್ಡಿ ಮನೆ ಮುಂದೆ ಗಲಾಟೆ ಮಾಡಲು ಪೆಟ್ರೋಲ್ ಬಾಂಬ್ ತಂದಿದ್ದರು ಅನ್ನೋದು ರೆಡ್ಡಿ ಟೀಮ್ ವಾದ. ಹಾಗೆ ಹೊರಗಿನವರನ್ನು ಕರೆಸಿದ್ದರು ಅಂತಾನೂ ಆರೋಪ ಮಾಡಲಾಗ್ತಿದೆ. ಬಳ್ಳಾರಿ ಜನಾರ್ದನ್ ರೆಡ್ಡಿ ಅವರ ಮನೆ ಸುಟ್ಟಾಗ್ತಿದ್ದಿ ಅಂದ್ರೆ ಅವರೆಲ್ಲ ಪ್ರೀ ಪ್ಲಾನ್ ಮಾಡಿಕೊಂಡಿರೋ ಕಾರಣ. ಯಾವ ರೀತಿ ಪ್ರೀ ಪ್ಲಾನ್ ಅಂದ್ರೆ, ನಾನು ಎಲ್ಲ ಟಿವಿಗಳಲ್ಲಿ ನೋಡ್ತಾ ಇದ್ರಿ. ನೋಡೋಂಥ ಟೈಮಲ್ಲಿ ಒಬ್ಬನು ಆ ಪೆಟ್ರೋಲ್ ಬಾಟಲ್ಗಳು ಹಿಡ್ಕೊಂಡ್ರಿ, ಪೆಟ್ರೋಲ್ ಬಾಂಬ್ ಅಂತಾರೆ ನೋಡ್ರಿ, ಅದೆಲ್ಲ ಹೊಡೆದಾರ್ರಿ. ಆಮೇಲೆ ಅವರೆಲ್ಲ ನೋಡ್ರಿ ಅದು ಹಿಡ್ಕೊಂಡು ಹೋಗಂತ ಪೊಲೀಸರು ಹಿಡ್ಕೊಂಡಾರಿ. ನಾನು ಹೇಳ್ತಾ ಇಲ್ಲ, ಲೈವ್ ಅಲ್ಲಿ ಕಾಣ್ತಾ ಇದ್ರಿ. FIR ಫೈಲ್ ಆಗಿದೆ, ಎಲ್ಲವೂ ತನಿಖೆ ಆಗುತ್ತೆ. ಈಗ ನಾನು ತನಿಖೆಯನ್ನು ಮಾತಾಡಿ ಅದನ್ನ ಯಾಕೆ ನಾನು ಇದು ಮಾಡಬೇಕು, ಬೇರೆ ದಾರಿನ ತಪ್ಪಿಸ್ಬೇಕು? ಈಗ ನಾನೇನಾನು ಮಾತಾಡಿದ್ರೆ ಅವ್ರೇನಂತಾರೆ, ಈ ತನಿಖೆಯನ್ನು ದಾರಿ ತಪ್ಪಿಸ್ತಿದ್ದಾರೆ ಅಂತಾರೆ. ನಾನು ಯಾವುದಕ್ಕೂ ಲೀಗಲ್ ಇಶ್ಯೂಸ್ಗೆ ನಾನು ತಲೆ ಹಾಕಕ್ಕೆ ಹೋಗಲ್ಲ, ಒಂದು ಮಾತು ಮಾತಾಡಲ್ಲ. ಈ ಮಧ್ಯೆ ಗಲಾಟೆ ಬಗ್ಗೆ ರಾಜ್ಯ ನಾಯಕರಿಂದ ಮಾಹಿತಿ ಪಡೆದಿದೆ ಹೈಕಮಾಂಡ್. ಬಳ್ಳಾರಿ ಗಲಾಟೆಯನ್ನ ಗಂಭೀರವಾಗಿ ತೆಗೆದುಕೊಳ್ಳುವಂತೆ ಸೂಚಿಸಿದೆ. ಮೊದಲ ಹಂತವಾಗಿ ಡಿಜಿಪಿಗೆ ದೂರು ನೀಡಿರುವ ಬಿಜೆಪಿ ನಾಯಕರು ನಾಳೆ ಬಳ್ಳಾರಿ ಚಲೋಗೆ ತಯಾರಿ ಮಾಡಿಕೊಂಡಿದ್ದಾರೆ. ಜನಾರ್ದನ್ ರೆಡ್ಡಿ ಮನೆ ಒಳಗಡೆ ಬಂದು ಹಾಕಿ ಗಲಾಟೆ ಮಾಡಬೇಕು ಅಂದರೆ ಇದು ಪೂರ್ವ ನಿಯೋಜಿತ ಸಂಚಿದು. ಜನಾರ್ದನ್ ರೆಡ್ಡಿ ಮೇಲೆ ಹಲ್ಲೆ ಮಾಡಬೇಕು, ಅವ್ರನ್ನ ಹತ್ಯೆ ಮಾಡಬೇಕು ಅಂತೇಳಿ ಮಾಡಿರೋಂಥ ಕುತಂತ್ರ ಇದು. ಇದು ಸ್ಪಷ್ಟ ಆಗಿದೆ. ಈಗ ಬುಲೆಟ್ ಯಾರ್ದು ಅಂತಲೂ ಸ್ಪಷ್ಟ ಆಗಿದೆ, ಆರಿಸಿದವ್ರು ಯಾರು ಅಂತಲೂ ಸ್ಪಷ್ಟ ಆಗಿದೆ. ಈಗ ಮೇಲೆ ಒತ್ತಡದಿಂದ ಅದನ್ನು ಟರ್ನ್ ಮಾಡ್ತಾ ಇದ್ದಾರೆ, ರಾಜಕೀಯ ಒತ್ತಡದಿಂದ. ಎಲ್ಲಿಂದ ಬಂದಿದೆ ಅದು ಗುಂಡು? ಅವರನ್ನು ಟಾರ್ಗೆಟ್ ಮಾಡಿ ಹೊಡೆದಿದ್ದಾರೆ. ಬಹುಶಃ ಅದೃಷ್ಟವಶಾತ್ ನಿನ್ನೆ ಜನಾರ್ದನ್ ರೆಡ್ಡಿ ಅವರು ಗುಂಡಿನಿಂದ ತಪ್ಪಿದ್ದಾರೆ. ಇಲ್ಲ ಅಂತಂದ್ರೆ ನಿನ್ನೆ ಅವರ ದೇಹ ಅಲ್ಲಿ ಬಿದ್ದಿರಬೇಕಾಗಿತ್ತು. ಇದು ಟಾರ್ಗೆಟ್ ಇದು. ಆದ್ರಿಂದ ತಕ್ಷಣ ಭರತ್ ರೆಡ್ಡಿ ಅವರನ್ನು ಅರೆಸ್ಟ್ ಮಾಡಬೇಕು, ಸುಧಾಕರ್ ರೆಡ್ಡಿ ಅವರನ್ನ ಅರೆಸ್ಟ್ ಮಾಡಬೇಕು, ಕಾನೂನು ಕ್ರಮ ಜರುಗಿಸಬೇಕು. ಗೃಹ ಸಚಿವರು ಅಥವಾ ರಾಜ್ಯ ಸರ್ಕಾರ ಈ ಕುರಿತು ಒಂದು ಗಂಭೀರವಾದ ಒಂದು ವಿಚಾರಣೆನ ಪಕ್ಷಾತೀತವಾಗಿ ಮಾಡಬೇಕು. ಕೇವಲ ತಮ್ಮ ಪಕ್ಷದ ಶಾಸಕರು ಹೇಳುವುದು ಮಾತ್ರ ಈ ಘಟನೆ ಬಗ್ಗೆ ಮಾಡಬೇಕು. ಮತ್ತೆ ಈ ವರ್ಷ ಬಹಳಷ್ಟು ಚುನಾವಣೆಗಳು ಬರ್ತಾ ಇರೋ ಹಿನ್ನೆಲೆಯಲ್ಲಿ ಈ ರೀತಿಯ ವಾತಾವರಣ ಬೇರೆ ಕಡೆ ಸೃಷ್ಟಿ ಆಗದಂಗೆ ಮುನ್ನೆಚ್ಚರಿಕಾ ಕ್ರಮ ತಗೊಳ್ಳೋದು ಬಹಳ ಅಗತ್ಯ ಇದೆ.
ಬಿಜೆಪಿ ನಾಯಕರು ಹೀಗೆ ತರಾಟೆಗೆ ತೆಗೆದುಕೊಳ್ಳುವಾಗಲೇ ಸಿಎಂ ಸಿದ್ದರಾಮಯ್ಯ ಗಲಾಟೆ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ. ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಡಿಜಿಐಜಿಪಿ ಡಾಕ್ಟರ್ ಎಂಎ ಸಲೀಂರಿಂದ ಮಾಹಿತಿ ಪಡೆದರು. ಸಣ್ಣ ಘಟನೆ ಇಷ್ಟೊಂದು ದೊಡ್ಡದು ಆಗೋವರೆಗೂ ಏನ್ ಮಾಡ್ತಿದ್ರಿ ಎಂದು ಪೊಲೀಸರ ಕರ್ತವ್ಯ ಲೋಪ, ವಿಳಂಬದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ರು. ಸಭೆಯಲ್ಲಿ ಶಾಸಕ ನಾರಾ ಭರತ್ ರೆಡ್ಡಿ ವಿರುದ್ಧ ಗರಂ ಆದ ಸಿದ್ದರಾಮಯ್ಯ ಹೋಗಿ ಭರತ್ ರೆಡ್ಡಿಗೆ ಬುದ್ಧಿ ಹೇಳಿ ಎಂದು ಜಮೀರ್ಗೆ ಸೂಚಿಸಿದ್ರು. ಭರತ್ ರೆಡ್ಡಿ ಜೊತೆ ಮಾತಾಡಲ್ಲ ಎಂದು ಫೋನ್ ತೆಗೆದುಕೊಳ್ಳದ ಸಿಎಂ ಕಂಪ್ಲಿ ಗಣೇಶ್ ಬಿ ನಾಗೇಂದ್ರ ಜೊತೆ ಮಾತನಾಡಿ ಪರಿಸ್ಥಿತಿ ನಿಭಾಯಿಸಲು ಸೂಚಿಸಿದ್ರು. ಎಂಕ್ವೈರಿ ಮಾಡಕ್ಕೆ ಹೇಳಿದ್ದೀನಿ. ಯಾರ ಗನ್ನಿಂದ ಬುಲೆಟ್ ಬಂದಿದೆ ಅಂತ ಗೊತ್ತಾಗಬೇಕಲ್ಲ. ಅದು ಬಿಜೆಪಿಯವರ ಗನ್ನಿಂದ ಬಂದಿದೆಯಾ ಇಲ್ಲ ಕಾಂಗ್ರೆಸ್ನವ್ರ ಗನ್ನಿಂದ ಬಂದಿದೆಯಾ, ಅದಕ್ಕೋಸ್ಕರ ಅದನ್ನು ತನಿಖೆ ಮಾಡಿ ಅಂತ ಹೇಳಿದ್ದೀನಿ. ಎಂಕ್ವೈರಿ ಮಾಡಿ ರಿಪೋರ್ಟ್ ಕೊಡಿ ಇಮಿಡಿಯೇಟ್ ಆಗಿ ಅಂತ. ಈಗ ಪ್ರೂವ್ ಆಗೌಟಿದೆ. ಏನು ಮುಖ್ಯಮಂತ್ರಿ ಏನು ಹೇಳೋದು? ಮುಖ್ಯಮಂತ್ರಿ ಏನು ಕೋಳಿಂಗ್ ಕೇಳಿ ಮಸಾಲ ರೀತಾರ? ಕಾನೂನು ಬೇರೆ, ಮುಖ್ಯಮಂತ್ರಿ ಬೇರೆ. ಕಾನೂನು ಮುಂದೆ ಮುಖ್ಯಮಂತ್ರಿನೂ ಯಾರು ಇಲ್ಲ. ಗನ್ ಯಾರ ಕೈಯಲ್ಲಿತ್ತು ಎಲ್ಲ ಪ್ರೂವ್ ಆಗೌಟಿದೆ ಆಲ್ರೆಡಿ. ಈ ಮಧ್ಯೆ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಬಳ್ಳಾರಿಯಲ್ಲಿ ನಾಳೆ ನಡೆಯಬೇಕಿದ್ದ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಹಾಗೂ ವೃತ್ತ ಲೋಕಾರ್ಪಣೆ ಕಾರ್ಯಕ್ರಮವನ್ನ ಮುಂದೂಡಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಬಳ್ಳಾರಿ ರಾಜಕೀಯದ ಜಿದ್ದಿಗೆ ಬಲಿಯಾಗಿದ್ದು ರಾಜಶೇಖರ್ ಅನ್ನೋ ಅಮಾಯಕ ಯುವಕ. ಮನೆಗೆ ಆಧಾರವಾಗಿದ್ದ ಮಗನನ್ನು ಕಳ್ಕೊಂಡಿರ್ತಕ್ಕಂಥ ಇಡೀ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ಅಷ್ಟಕ್ಕೂ ಈ ರಾಜಶೇಖರ್ ಯಾರು, ಏನು ಕೆಲಸ ಮಾಡ್ತಾ ಇದ್ದ, ಆತ ಎಷ್ಟು ಮಟ್ಟಿಗೆ ರಾಜಕೀಯದಲ್ಲಿ ಒಡನಾಟ ಹೊಂದಿದ್ದ, ಆತರ ಕುಟುಂಬದವರು ಏನು ಹೇಳ್ತಿದ್ದಾರೆ ಅನ್ನೋದು ನಿಮಗೆ ತಿಳಿಸ್ತೀನಿ. ರಾಜಶೇಖರ್ ಬಳ್ಳಾರಿಯಲ್ಲಿ ರೆಡ್ಡಿ ವರ್ಸಸ್ ರೆಡ್ಡಿ ನಡುವಿನ ರಕ್ತ ರಾಜಕೀಯಕ್ಕೆ ಬಲಿಯಾದ ನತದೃಷ್ಟ ಯುವಕ. ನಿನ್ನೆ ಜನಾರ್ದನ ರೆಡ್ಡಿ ಮನೆ ಮುಂದೆ ನಡೆದ ಕಾಂಗ್ರೆಸ್ ಬಿಜೆಪಿಯವರ ಜಗಳದಲ್ಲಿ ಗುಂಡೇಟು ತಗುಲಿ ಜೀವ ಬಿಟ್ಟ ನತದೃಷ್ಟ. ಗುಂಡೇಟು ಬಿದ್ದು ಕಾಪಾಡಿ ಅಂದ್ರೂ ಯಾರೊಬ್ರು ತಕ್ಷಣ ಇವನ ಸಹಾಯಕ್ಕೆ ಬರಲಿಲ್ಲ. ರಸ್ತೆಯಲ್ಲೇ ಮಲಗಿಸಿ ನೀರು ಕುಡಿಸಿ ಸಮಾಧಾನ ಪಡಿಸ್ತಾ ಇದ್ರೆ ಹೊರತು ಆಸ್ಪತ್ರೆಗೆ ರವಾನಿಸಲಿಲ್ಲ. ಕೊನೆಗೆ ಜೀವ ಬಿಟ್ಟ ಮೇಲೆ ರಾಜಶೇಖರನ ಶವವನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರು. ರಾಜಶೇಖರ್ ಬಳ್ಳಾರಿಯ ಹುಸೇನ್ ನಗರದ ನಿವಾಸಿ. ವಯಸ್ಸು ಇನ್ನೂ 31. ಹುಸೇನ್ ನಗರದಲ್ಲಿ ತಾಯಿ ಚಿಲ್ಲರೆ ಅಂಗಡಿ ನಡೆಸಿಕೊಂಡಿದ್ರು. ಮೃತ ರಾಜಶೇಖರ್ ತಂದೆ ತಾಯಿಗೆ 4 ಮಕ್ಕಳು, 2 ಸಹೋದರಿಯರು, 2 ಸಹೋದರರು. ಮೃತ ರಾಜಶೇಖರ್ ಮತ್ತು ಸಹೋದರ ಈಶ್ವರ್ ರೆಡ್ಡಿಗೆ ಇನ್ನೂ ಮದುವೆಯಾಗಿಲ್ಲ. ಅಂಗಡಿ ಇಟ್ಕೊಂಡು ಜೀವನ ನಡೆಸ್ತಾ ಇದ್ರು. ಅಮ್ಮನ ಜೊತೆ ಅಂಗಡಿ ನೋಡ್ಕೊಂಡು ಆಗಾಗ ಸ್ಥಳೀಯ ಭರತ್ ರೆಡ್ಡಿ ಬೆಂಬಲಿಗ ಕಾಂಗ್ರೆಸ್ ಮುಖಂಡರ ಜೊತೆ ಓಡಾಡ್ಕೊಂಡಿದ್ದ. ಅಂದ ಹಾಗೆ ರಾಜಶೇಖರನ ಅಪ್ಪ ಬಿಜೆಪಿಯಲ್ಲಿ ಸೋಮಶೇಖರ್ ರೆಡ್ಡಿಯವರ ಬೆಂಬಲಿಗನಾಗಿದ್ರು. 4 ವರ್ಷಗಳ ಹಿಂದೆ ಅಪ್ಪ ಸತ್ತ ಮೇಲೆ ರಾಜಶೇಖರ್ ಕಾಂಗ್ರೆಸ್ನವರ ಜೊತೆ ಓಡಾಡ್ಕೊಂಡಿದ್ದ. ನಿನ್ನೆ ಇದೇ ರಾಜಶೇಖರ್ ಗುಂಡೇಟಿಗೆ ಬಲಿಯಾಗಿದ್ದಾನೆ. ಅವ್ರ ಜೊತೆಗೆ ನಾವೆಲ್ಲ ಇರ್ತಿದ್ವಿ. ಅವ್ರ ಜೊತೆಗೆ ಹೋಗಿದ್ದ ನಮ್ಮಣ್ಣ. ನೀವು ಇದ್ರ ಟೈಮಲ್ಲಿ ನಾವಿದ್ದಿಲ್ಲ, ನಾವು ಮನೆಯಾಗಿದ್ದೀವಿ. ನಮ್ಮಣ್ಣ ಒಂದು ಕಡೆ ಅಲ್ಲಿ ಹೋಗಿದ್ದ ಅವ್ರ ಹಿಂದೆ. ಕಲ್ಲುಗಳು ತಗೊಂಡು ಸೀಸೆಗಳು ತಗೊಂಡು ಹಾಕಿ ಗನ್ ತಗೊಂಡು ಶೂಟ್ ಮಾಡೋರಂತ. ನನಗೆ ಸರ್ 2 ಗಂಡು ಮಕ್ಕಳು. ಈತ ಫಸ್ಟ್ನೇ ಆತ, ಈತ ಸಣ್ಣ ಆತ. ನಮಗಿನ್ನ ಅವರು ಇವ್ರಿಗಿನ್ನ ಅಕ್ಕವ್ರು ಇದ್ದಾರೆ, 2 ಇದ್ದಾರೆ ಸರ್. 4 ಜನ ಸರ್. ನಮ್ಮ ಯಜಮಾನ್ರಿಲ್ಲ, ತೀರ್ಕೊಂಡು ಹೋಗ್ಯಾರ. ರಾತ್ರಿ 9 ಗಂಟೆಗೆ ಮಗ ಮನೆಗೆ ಬರ್ತಾನೆ ಅಂತ ಹೆತ್ತವಳು ನಿದ್ದೆಗೆ ಜಾರಿದ್ಲು. ಆದ್ರೆ ರಾತ್ರಿ 9:20ಕ್ಕೆ ಅದೇ ಮಗ ಸತ್ ಹೋಗಿದ್ದಾನೆ ಅಂತ ಸುದ್ದಿ ಬಂತು. ಬೆಳಗ್ಗೆ ಬಿಮ್ಸ್ ಆಸ್ಪತ್ರೆಯಲ್ಲಿ ಮಗನ ಹೆಣ ನೋಡಲು ಬಂದಿದ್ದ ಹೆತ್ತವಳ ಕಣ್ಣೀರ ಕಟ್ಟೆ ಒಡೆದು ಹೋಯಿತು. ಐಜಿಪಿ ವರ್ತಿಕಾ ಕಟಿಯಾರ್ ಮುಂದೆಯೂ ಅಕ್ಕ ಅಮ್ಮನ ದುಃಖ ಉಮ್ಮಳಿಸಿ ಬರ್ತಿತ್ತು. ಬಿಮ್ಸ್ನಲ್ಲಿ ಮರಣೋತ್ತರ ಪರೀಕ್ಷೆ ಮುಗಿಸಿ ಶವ ಹಸ್ತಾಂತರಿಸಿದ್ರು. ಶಾಸಕ ನಾರಾ ಭರತ್ ರೆಡ್ಡಿ, ಕಂಪ್ಲಿ ಗಣೇಶ್ ಸೇರಿದಂತೆ ಕಾಂಗ್ರೆಸ್ ಶಾಸಕರು ರಾಜಶೇಖರನ ಶವಕ್ಕೆ ಹೆಗಲು ಕೊಟ್ಟರು. ಹೆತ್ತವರಿಗೆ ಸಮಾಧಾನ ಮಾಡಿದ್ರು. ಅಂತ್ಯಕ್ರಿಯೆ ಆಗುವವರೆಗೂ ಜೊತೆಗಿದ್ರು. ಸರ್ಕಾರದಿಂದ ಮತ್ತು ವೈಯಕ್ತಿಕವಾಗಿ ಪರಿಹಾರ ಕೊಡಿಸುವುದಾಗಿ ನಾರಾ ಭರತ್ ರೆಡ್ಡಿ ಹೇಳಿದ್ದಾರೆ. ಸರ್ಕಾರದಿಂದ ಇರುತ್ತೆ, ನನ್ನ ಕಡೆಯಿಂದ ಇರುತ್ತೆ. ದಯಮಾಡಿ ಇವತ್ತು ಕ್ರಿಮೇಷನ್ ಆಗಲಿ, ನಾಳೆ ಅಜ್ಜನ ಕಾರ್ಯಕ್ರಮ ಆದ್ಮೇಲೆ ಮಾತಾಡ್ತೀವಿ. ರಾಜಶೇಖರನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದ್ರೆ ವಾಲ್ಮೀಕಿ ಪ್ರತಿಮೆ ಅದ್ಧೂರಿಯಾಗಿ ಪ್ರತಿಷ್ಠಾಪನೆ ಮಾಡುವುದಾಗಿ ನಾರಾ ಭರತ್ ಹೇಳಿಕೆ ಕೊಟ್ಟಿದ್ದಾರೆ.
ಆದರೆ ನಾಳೆ ನಡೆಯಬೇಕಿದ್ದ ಕಾರ್ಯಕ್ರಮಕ್ಕೆ ಭದ್ರತಾ ದೃಷ್ಟಿಯಿಂದ ಪೊಲೀಸರು ಅನುಮತಿ ಕೊಟ್ಟಿಲ್ಲ. ಅದೇನೇ ಇರಲಿ, ರಾಜಕಾರಣಿಗಳ ವೈಯಕ್ತಿಕ ಚಿದ್ದಿಗೆ ಅಮಾಯಕನ ಜೀವ ಹೋಗಿದ್ದು ನಿಜಕ್ಕೂ ಘೋರ ದುರಂತ. ಬಸವರಾಜ್ ಹರನಹಳ್ಳಿ, ನ್ಯೂಸ್ 18, ಬಳ್ಳಾರಿ. ಇನ್ನು ಭಾರತದ ಸ್ವಚ್ಛ ನಗರಗಳ ಪಟ್ಟಿಯಲ್ಲಿ ಮಧ್ಯಪ್ರದೇಶದ ಇಂದೋರ್ಗೆ ಮೊದಲ ಸ್ಥಾನ ಇದೆ. 2017ರಿಂದಲೂ ಕೂಡ ಅಲ್ಲಿಂದ ಇಲ್ಲಿವರೆಗೂ ನಂಬರ್ 1 ಸ್ವಚ್ಛ ನಗರ ಅಂತ ಇಂದೋರ್ ಕರೆಸ್ಕೊಳ್ತಾ ಇದೆ. ಆದರೆ ಇದೇ ಇಂದೋರ್ನಲ್ಲಿ ಕಲುಷಿತ ನೀರು ಸೇವಿಸಿ 5 ತಿಂಗಳ ಮಗು ಸೇರಿದಂತೆ 10 ಜನ ಜೀವ ಬಿಟ್ಟಿದ್ದಾರೆ. ಬಿಜೆಪಿ ಸರ್ಕಾರದಲ್ಲಿ ನಡೆದಿರುವಂತಹ ಈ ಘಟನೆ ಕಾಂಗ್ರೆಸ್ಗೆ ದೊಡ್ಡ ಅಸ್ತ್ರವಾಗಿದೆ. ದೇಶದ ನಂಬರ್ 1 ಸ್ವಚ್ಛ ನಗರದಲ್ಲಿ ಕಲುಷಿತ ನೀರಿಗೆ 10 ಬಲಿ. ಮಧ್ಯಪ್ರದೇಶದ ಇಂದೋರ್ ದೇಶದ ಅತ್ಯಂತ ಸ್ವಚ್ಛ ನಗರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಮಹಾನಗರ. ಇಂಥ ನಂಬರ್ 1 ಸ್ವಚ್ಛ ನಗರ ಇಂದೋರ್ನಲ್ಲಿ ಕಲುಷಿತ ನೀರು ಸೇವಿಸಿ 10 ಜನ ಜೀವ ಬಿಟ್ಟಿದ್ದಾರೆ. 150ಕ್ಕೂ ಹೆಚ್ಚು ಜನ ಅಸ್ವಸ್ಥಗೊಂಡಿದ್ದು ಆಸ್ಪತ್ರೆ ಸೇರಿದ್ದಾರೆ. ಈಗಲೂ ಅನೇಕ ಮಕ್ಕಳಿಗೆ ವಾಂತಿ ಭೇದಿಯಿಂದ ಆಸ್ಪತ್ರೆ ಸೇರಿದ್ದಾರೆ. ಇದಕ್ಕೆಲ್ಲ ಕಾರಣ ಕುಡಿಯೋ ನೀರು ಕಲುಷಿತವಾಗಿದ್ದು, ಒಳಚರಂಡಿಯ ನೀರಿನ ಪೈಪ್ಲೈನ್ ಒಡೆದು ಅದೇ ಗಲೀಜು ನೀರು ಶುದ್ಧ ನೀರಿನ ಜೊತೆ ಸೇರಿತ್ತು. ಈ ನೀರನ್ನೇ ವಾರದಿಂದ ಕುಡಿತಾ ಇದ್ದ ಜನ ಅನಾರೋಗ್ಯಕ್ಕೆ ತುತ್ತಾದರು. ನಿನ್ನೆಯಿಂದ ಒಬ್ಬೊಬ್ಬರದ್ದೇ ಸಾವಾಗ್ತಿದ್ದು, ಇಲ್ಲಿವರೆಗೂ 10 ಜನರ ಸಾವನ್ನ ಮಧ್ಯಪ್ರದೇಶ ಸರ್ಕಾರ ದೃಢಪಡಿಸಿದೆ. ವರ್ಷದ ಬಳಿಕ ಸಿಕ್ಕ ತಾಯ್ತನಕ್ಕೂ ಕೊಳ್ಳಿ. ಇಂದೋರ್ನ ಭಗೀರಥಪುರದಲ್ಲಿ ಕಲುಷಿತ ನೀರಿಗೆ 5.5 ತಿಂಗಳ ಪುಟ್ಟ ಕಂದ ಬಲಿಯಾಗಿದೆ. ದುರಂತ ಅಂದ್ರೆ ಈ ಮಗುವನ್ನ ಪಡೆಯಲು ಹೆತ್ತವರು 10 ವರ್ಷ ಕಾದಿದ್ರು. 10 ವರ್ಷಗಳಿಂದ ಮಕ್ಕಳೇ ಆಗಿಲ್ಲ ಅಂತ ಕಂಡ ದೇವರಿಗೆ ಮೃತ ಅವ್ಯಾನ್ ತಂದೆ ಸುನಿಲ್ ಸಾಹು ಮತ್ತು ತಾಯಿ ಹರಕೆ ಕಟ್ಕೊಂಡಿದ್ರು. ಕೊನೆಗೂ ತಾಯ್ತನದ ಕನಸು 5.5 ತಿಂಗಳ ಹಿಂದೆ ನನಸಾಯಿತು. ಆದ್ರೆ ತಾಯಿಯಲ್ಲಿ ಎದೆ ಹಾಲಿನ ಕೊರತೆ ಇತ್ತು. ಹೀಗಾಗಿ ಪೌಡರ್ ಹಾಲನ್ನ ಮಗುವಿಗೆ ಕೊಡ್ತಿದ್ರು. ಪೌಡರ್ ಹಾಲಿಗೆ ಈ ಕಲುಷಿತ ನೀರು ಮಿಕ್ಸ್ ಮಾಡಿದ್ರಿಂದಲೇ ಮಗು ಜೀವ ಬಿಟ್ಟಿದೆ ಅಂತ ಕುಟುಂಬದವರು ಆರೋಪಿಸಿದ್ರು. ಬಿಜೆಪಿ ಸರ್ಕಾರದ ಮೇಲೆ ಮುಗಿಬಿದ್ದ ಕಾಂಗ್ರೆಸ್. ಮಧ್ಯಪ್ರದೇಶದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಆಡಳಿತ ನಡೆಸುತ್ತಿದೆ. ಇಂದೋರ್ಗೆ ದೇಶದ ನಂಬರ್ 1 ಸ್ವಚ್ಛ ನಗರಿ ಅನ್ನೋ ಬಿರುದನ್ನೇ ಜಾಹೀರಾತುಗಳಲ್ಲೂ ದೇಶದುದ್ದಕ್ಕೂ ಪ್ರಚಾರ ಮಾಡ್ತಿದೆ. ಆದ್ರೀಗ ಅದೇ ಇಂದೋರ್ನಲ್ಲಿ 10 ಜನರ ಸಾವಾಗಿದ್ದನ್ನ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ. ದೆಹಲಿಯಲ್ಲಿ ಬಿಜೆಪಿ ಸರ್ಕಾರ ಇದೆ. ವಾಯು ಮಾಲಿನ್ಯಕ್ಕೆ ಜನ ಉಸಿರುಗಟ್ಟಿ ನರಳಾಡ್ತಿದ್ರೂ ಮಾತಾಡಲ್ಲ. ಮಧ್ಯಪ್ರದೇಶದಲ್ಲೂ ಬಿಜೆಪಿ ಸರ್ಕಾರವಿದ್ದು ಕಲುಷಿತ ನೀರಿಗೆ 10 ಜನ ಸತ್ತಿದ್ರೂ ಬಿಜೆಪಿಯವರು ಮಾತನಾಡಲ್ಲ ಅಂತ ಕಾಂಗ್ರೆಸ್ ಕಿಡಿಕಾರಿದೆ. ಅಷ್ಟೇ ಅಲ್ಲ, ಪ್ರಧಾನಿ ಮೋದಿ ಶುದ್ಧ ನೀರನ್ನ ಕುಡಿಯೋದು, ಇನ್ನೊಂದ್ ಕಡೆ ಮೃತರ ಫೋಟೋಗಳನ್ನೂ ಹಾಕಿ ಬಿಜೆಪಿಯವರನ್ನ ಪ್ರಶ್ನೆ ಮಾಡಿದೆ. ಇಂದೋರ್ ಕಲುಷಿತ ನೀರಿಗೆ 10 ಜನ ಸಾವಾಗಿರೋ ಸುದ್ದಿ ದೊಡ್ಡದಾಗ್ತಿದ್ದಂತೆ ಕ್ಲೀನಿಂಗ್ ಕೆಲಸ ಶುರು ಮಾಡಿದ್ದಾರೆ. ಚರಂಡಿಗಳು, ಒಳಚರಂಡಿಗಳನ್ನೆಲ್ಲ ಸರಿಪಡಿಸೋ ಕೆಲಸಗಳು ಆಗ್ತಿವೆ. ಆದರೆ 10 ಜನರ ಸಾವಿಗೆ ಇಂದೋರ್ ಅಧಿಕಾರಿಗಳನ್ನ ವಜಾ ಮಾಡಿ ಸಿಎಂ ಮೋಹನ್ ಯಾದವ್ ತನಿಖೆಗೆ ಸೂಚಿಸಿದ್ದಾರೆ. ಆದರೆ 10 ಅಮಾಯಕರ ಸಾವಿಗೆ ಹೊಣೆ ಯಾರು ಅನ್ನೋದಕ್ಕೆ ಉತ್ತರವಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.